ಎಲ್ಲರಿಗೂ ವಂದನೆಗಳು. ಇವತ್ತು ನಮ್ಮ ಮುಂದೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಬಹಳಷ್ಟು ಜನರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಕೆಲವರು ವ್ಯಂಗ್ಯವಾಗಿ ಕೇಳ್ತಾರೆ, ಕೆಲವರು ಅತ್ಯಾಸಕ್ತಿಯಿಂದ ತಿಳಿದುಕೊಳ್ಳಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ಸಂತೋಷ. ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಆಸಕ್ತಿ ಉಳ್ಳವರು ಪ್ರಶ್ನೆಗಳನ್ನು ಕೇಳಿದ್ರೆ ನಿಮಗೆ ಆದಷ್ಟು ಬೇಗನೆ ವಿಡಿಯೋ ರೂಪದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇನ್ನು ನನ್ನನ್ನು ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡಿದರೆ ನಿಮಗೆ ರಿಪ್ಲೈ ಬರುತ್ತೆ, ಸ್ವಲ್ಪ ತಡ ಆಗುತ್ತೆ. ಸೊ ಇನ್ನು ವಿಷಯಕ್ಕೆ ಬಂದರೆ, ನೀವು ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡ್ರೆ ಖಂಡಿತವಾಗಿಯೂ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ನನ್ನ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ ಮಾಡ್ಬೋದು, ವಾಯ್ಸ್ ಮೆಸೇಜ್ ಆದರೂ ಆಗ್ಬೋದು, ಇಲ್ಲ ಟೆಕ್ಸ್ಟ್ ರೂಪದಲ್ಲಿ ಆದರೂ ಸರಿಯೇ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಾದರೂ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಒಬ್ಬ ವ್ಯಕ್ತಿ ಕೇಳಿರುವಂಥ ಪ್ರಶ್ನೆ ಏನಂತಂದರೆ, ಆ ಪ್ರಶ್ನೆ ಯಾಕೆ ಕೇಳಿದ್ದಾನೆ ಅಂತಂದರೆ, ನಾನು ಈ ಜೋಸೆಫ್ ಪನ್ನಾರ್ ಅವರ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅಂದರೆ ಆತನು ಸುಳ್ಳು ಕ್ರಿಸ್ತನು, ಸುಳ್ಳು ಪ್ರವಾದಿ ಅಂತ ನಾನು ಆತನಿಗೆ ವಿರೋಧವಾಗಿ ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ, ಆತನು ನಿಜವಾದ ಪ್ರವಾದಿ, ದೇವರ ಕಳಿಸಿದಂಥ ಪ್ರವಾದಿ ಅಂತ ಹೇಳಿ ಈ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ರಿಂದ 18 ವಚನಗಳನ್ನು ಕೋಡ್ ಮಾಡಿ ಅವರು ಹೇಳಿದರು, ಇದು ಜೋಸೆಫ್ ಪನ್ನಾರ್ ಅವರ ಕುರಿತೇ ಈ ಪ್ರವಾದನೆ ಇರೋದು ಅಂತ. ನಾನು ಆ ಪ್ರವಾದನೆ ಯೇಸು ಕ್ರಿಸ್ತನಿಗಾಗಿ ಹೇಳಲ್ಪಟ್ಟಿರುವಂತಹ ಪ್ರವಾದನೆ, ಅಲ್ಲಿ ಹೇಳಲ್ಪಟ್ಟಿರುವಂಥ ಪ್ರವಾದಿ ಯೇಸು ಕ್ರಿಸ್ತನು ಅಂತ ನಾನು ವಾಕ್ಯವನ್ನು ತೋರಿಸಿ ಅವರಿಗೆ ವಿಡಿಯೋ ರೂಪದಲ್ಲಿ ಕಳಿಸಿದೆ. ಆದರೆ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಹಾಕಿದ್ರು. ಆ ಪ್ರಶ್ನೆ ಏನಂತಂದರೆ, ಅಲ್ಲಿ ಒಬ್ಬ ಪ್ರವಾದಿ ಬಗ್ಗೆ ಹೇಳಲ್ಪಟ್ಟಿಲ್ಲ, ಇಬ್ಬರು ಪ್ರವಾದಿಗಳ ಕುರಿತು ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು, ಸರಿಯಾಗಿ ನೋಡಿ ಅಂತ ಹೇಳಿದ್ರು. ಮತ್ತೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ಅಲ್ಲಿ ಇಬ್ಬರಲ್ಲ ಇರೋದು, ಒಬ್ಬರ ಕುರಿತು ಯಾಕೆ ದೇವರು ಅಲ್ಲಿ ಪ್ರವಾದಿಯನ್ನು ಕಳಿಸ್ತೀನಿ ಅಂತ ಮೋಶೆ ಮುಖಾಂತರ ಹೇಳಿದ್ದಾರೆ ಅನ್ನೋದನ್ನು ನಾನು ಕೆಲವೊಂದು ವಾಕ್ಯಗಳನ್ನು ಆಧಾರವಾಗಿ ತೆಗೆದುಕೊಂಡು ನಾನು ವಿಡಿಯೋ ಮಾಡಿದೆ. ಈಗ ಮತ್ತೆ ಅದಾದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದೆ. ಅದೇ ಮಲಾಕಿ ಗ್ರಂಥ 4ನೇ ಅಧ್ಯಾಯ 5-6 ವಚನಗಳನ್ನು ಕೋಡ್ ಮಾಡಿ, ಇಲ್ಲಿ ಹೇಳಲ್ಪಟ್ಟಿರುವಂಥ ಪ್ರವಾದಿ ಯಾರಪ್ಪ ಅದನ್ನು ತಿಳಿಸಿ ಅಂತ. ಸೊ ಈ ರೀತಿಯಾಗಿ ಕೆಲವೊಂದು ವಚನಗಳನ್ನು ತೋರಿಸಿ ಇಲ್ಲಿ ಹೇಳಲ್ಪಟ್ಟಿರುವಂತಹ ಪ್ರವಾದಿ ಇತನೇ ಅಂತ ಅವರು ಬಹಳ ಪ್ರಯಾಸಪಟ್ಟು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಇವರು ನಿಜವಾಗಲೂ ಇಷ್ಟೊಂದು ಕೆಲವೊಂದು ವಾಕ್ಯಗಳನ್ನು ತೋರಿಸಿ ನನ್ನನ್ನು ಪ್ರಶ್ನೆ ಮಾಡುವಂಥದ್ದು, ಅವರ ಬಲೆಯಲ್ಲಿ ಬೀಳೋದಕ್ಕಿಂತ ಮುಂಚಿತವಾಗಿಯೇ ಬೈಬಲನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ಅವರ ಬಲೆಯಲ್ಲಿ ಬೀಳ್ತಾ ಇರಲಿಲ್ಲ. ಆ ಪ್ರವಾದಿ ಯಾರಂತ ಅವರೇ ತಿಳ್ಕೊಂಡು ಅವ್ರಿಗೆ ಉತ್ತರ ಕೊಡ್ತಾ ಇದ್ರು. ಇವತ್ತು ಅವರ ಬಲೆಯಲ್ಲಿ ಬಿದ್ದು ಏನಂತಂದರೆ, ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಆರಿಸಿಕೊಂಡು ಅಲ್ಲೊಂದು ಆರಿಸಿಕೊಂಡು ಮಧ್ಯದಲ್ಲಿ ಓದಿ, ಸೊ ಇವ್ರು ಹೇಳ್ತಾ ಇರೋದು ಸತ್ಯ ಅಂತ ನಂಬ್ತಾ ಇರ್ತಾರೆ. ಆದರೆ ಬೈಬಲನ್ನು ಓದುವ ಒಂದು ರೀತಿ ಅದಲ್ಲ. ಬೈಬಲನ್ನು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೂ ಒಂದು ಕಡೆಯಿಂದನೇ ನಾವು ಓದ್ಕೊಂಡು ಬಂದರೆ ಖಂಡಿತವಾಗಿಯೂ ದೇವರು ಯಾವ ಸಂದರ್ಭದಲ್ಲಿ ಈ ರೀತಿಯಾಗಿ ವಾಕ್ಯಗಳನ್ನು ಹೇಳಿದ್ದಾರೆ, ತನ್ನ ಪ್ರವಾದಿಗಳ ಮುಖಾಂತರ ಯಾಕೆ ಈ ರೀತಿ ಬರೆಸಿದ್ದಾರೆ ಅಂತ ನಮಗೆ ಅರ್ಥ ಆಗೋದು. ಆದರೆ ಇವ್ರೇನು ಮಾಡ್ತಾರೆ, ಮಧ್ಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಅವರ ಅನುಕೂಲವಾಗಿ ಬೋಧನೆಗಳನ್ನು ಮಾಡ್ತಾ ಇದ್ದರೆ ಅದೇ ಸತ್ಯ ಅಂತ ನಂಬ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಅಂತಂದರೆ, ಇನ್ನೊಬ್ಬರ ಬಲೆಯಲ್ಲಿ ಬೀಳುವುದಕ್ಕಿಂತ ಮುಂಚಿತವಾಗಿಯೇ ನಾನು ಸತ್ಯದಲ್ಲಿ ನಾನು ನಡಿಬೇಕು ಅಂತ ನೀವು ಮೊದಲಿಂದಲೇ ಈ ಬೈಬಲನ್ನು ನೀವು ಓದಿದ್ದಿದ್ರೆ ಖಂಡಿತವಾಗಿಯೂ ನಿಮಗೆ ದೇವರು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನವನ್ನು ಕೊಡ್ತಿದ್ರು. ನೀವು ಆ ಕೆಲಸ ಮಾಡಲಿಲ್ಲ, ಪ್ರಾರಂಭದಲ್ಲಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರ. ಸೊ ಹಾಗಾಗಿ ದೇವರು ನಿಮ್ಮನ್ನು ಅಂಥವರ ಬಲೆಯಲ್ಲಿ ಬೀಳೋದಕ್ಕೆ ಆ ಭ್ರಮೆಯನ್ನು ನಿಮ್ಮಲ್ಲಿಗೆ ದೇವರೇ ಕಳಿಸಿದ್ದಾನೆ. ಸೊ ನಾವು ನಮ್ಮ ಕೆಲಸ ಏನಂತಂದರೆ, ನೀವುಗಳು ಹೇಗೆ ಅವರ ಬಲೆಯಲ್ಲಿ ಬಿದ್ದಿದ್ದರೋ ಹಾಗೆ ಇನ್ನೊಬ್ಬರು ಬೀಳಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಎಚ್ಚರಿಕೆಗಳನ್ನು ನೀಡುವುದಕ್ಕಾಗಿಯೇ ಈ ವಿಡಿಯೋಗಳನ್ನು ಮಾಡ್ತೀನಿ. ಇದೇ ಮಲಾಕಿ ಗ್ರಂಥ 4ನೇ ಅಧ್ಯಾಯ 5-6 ವಚನಗಳು ನೀವೇನು ಕೇಳಿ ಪ್ರಶ್ನೆಗಳನ್ನು
ಆ ಒಂದು ಲೇಖನವನ್ನು ತೋರಿಸಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದರು. ಇದೇ ಲೇಖನವನ್ನೇ ತೆಗೆದುಕೊಂಡು ಇದಕ್ಕೂ ಮೊದಲು ಇನ್ನೊಬ್ಬ ಪ್ರವಾದಿ ಅಂತ ಹೇಳ್ಕೊಂಡು ಬಂದದ್ದು. ಆತನ ಹೆಸರು ಬ್ರಹ್ಮ್ ಅಂತ, ವಿಲಿಯಂ ಬ್ರಹ್ಮ್ ಅಂತ ಒಬ್ಬ ವ್ಯಕ್ತಿ. ಆತನ ಶಿಷ್ಯರು, ಆತನ ಅನುಯಾಯಿಗಳು ಈಗಲೂ ಪ್ರಚಾರ ಮಾಡ್ತಲೇ ಇದ್ದಾರೆ. ನೀವೊಂದು ಸಾರಿ ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನೀವು ಹೋಗಿ ವಿಲಿಯಂ ಬ್ರಹ್ಮ್ ಅನ್ನುವಂಥ ವ್ಯಕ್ತಿಯ ಕುರಿತು ನೀವು ತಿಳ್ಕೋಬೇಕು ಅಂತಂದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಆ ವಿಡಿಯೋಗಳನ್ನು ನೋಡ್ಬೋದು. ಈಗಲೂ ಕೂಡ ಅವರ ದಾಖಲೆಗಳಿದ್ದಾವೆ. ಇಲ್ಲಿ ಹೇಳಲ್ಪಟ್ಟಿರುವ ಪ್ರವಾದಿ ನಾನೇ ಅಂತ ಆ ಬ್ರಹ್ಮ್ ಅನ್ನುವಂಥ ವ್ಯಕ್ತಿ ಪ್ರಚಾರ ಮಾಡಿಕೊಂಡ. ಆತನ ಅನುಯಾಯಿಗಳು ಕೂಡ ಲಕ್ಷಾಂತರ ಜನ ಇದ್ದಾರೆ ಈಗಲೂ ಕೂಡ. ಈಗ ಈ ಜೋಸೆಫ್ ಪನ್ನರ್ ಯಾವ ರೀತಿ ಇಲ್ಲಿರುವ ಪ್ರವಾದಿ ನಾನೇ ಅಂತ ಹೇಳ್ಕೊತಾನೋ ಅದೇ ರೀತಿ ಆ ಬ್ರಹ್ಮ್ ಕೂಡ ಅದೇ ವಾಕ್ಯಗಳನ್ನು ತೆಗೆದು ಇಲ್ಲಿ ಹೇಳಲ್ಪಟ್ಟಿರುವ ಪ್ರವಾದಿ ನಾನು ಅಂತ ಹೇಳ್ಕೊಂಡ. ಸೊ ಹಾಗಾಗಿ ಆ ರೀತಿಯಾಗಿ ಅನೇಕರು ಬರ್ತಾ ಇರ್ತಾರೆ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು, ಅನೇಕ ಜನರು ಬರ್ತಾ ಇರ್ತಾರೆ. ಸೊ ಯೇಸು ಕ್ರಿಸ್ತನು ಇದಕ್ಕಿಂತ ಮುಂಚಿತವಾಗಿಯೇ ಬಹಳಷ್ಟು ಸಾರಿ ಇದರ ಕುರಿತು ತಿಳಿಸಿದ್ದಾರೆ. ಆದರೂ ಕೂಡ ನಾವು ಯೇಸು ಕ್ರಿಸ್ತನ ಮಾತಿಗೆ ಕಿವಿ ಕೊಡದೆ ನಾವು ಆ ಸುಳ್ಳು ಬೋಧಕರ ಬಲೆಯಲ್ಲೇ ಬೀಳ್ತಾ ಇದ್ದೀವಿ. ಅದನ್ನು ನಾವು ನೆನಪಲ್ಲಿಟ್ಕೋಬೇಕು. ಇನ್ನು ವಿಷಯಕ್ಕೆ ಬಂದರೆ ವಿವರಣೆಯನ್ನು ನಾವು ನೋಡೋಣ. ಮಲಾಕಿ ಗ್ರಂಥ 4ನೇ ಅಧ್ಯಾಯ, ಮಲಾಕಿಯ 4ನೇ ಅಧ್ಯಾಯ 5-6 ವಚನಗಳು. ಸೊ 4ನೇ ವಚನದಿಂದನೇ ಓದ್ತೀನಿ ನೋಡಿ. ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು, ಅಂದರೆ ನಾನು ಹೋರೇಬ್ ಬೆಟ್ಟದಲ್ಲಿ ಎಲ್ಲ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಏಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಏನಂತೆ? ಏಲಿಯನ್ ಬರ್ತಾನೆ ನೋಡಿ. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆಯೇ ಪ್ರವಾದಿಯಾದ ಏಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು ಅಂತ ಇಲ್ಲಿ ಮಲಾಕಿ ಗ್ರಂಥದಲ್ಲಿ ನಮಗೆ ಲೇಖನ ಇದೆ. ಸೊ ಇದರ ಕುರಿತು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ. 11ನೇ ಅಧ್ಯಾಯ 13ನೇ ವಚನ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ಎಲ್ಲಿವರೆಗೆ? ಯೋಹಾನನ ತನಕ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಯೋಹಾನನೇ ಕಡೇ ಪ್ರವಾದಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಇನ್ಯಾವ ಪ್ರವಾದಿನೂ ಬರೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಹಾನನೇ ಕಡ ಪ್ರವಾದಿ ಅಂತ ನೋಡಿ. ಹಾಗೆ ನಾವು ನೋಡೋದಾದ್ರೆ, ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಏಲಿಯನು ಇವನೇ ಎಂದು ತಿಳಿದುಕೊಳ್ಳಿರಿ. ಏನಂತೆ? ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಏಲಿಯನು ಇವನೇ. ಯಾರನ್ನ? ಯೋಹಾನನ ಕುರಿತು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹಾಗೆಯೇ 17ನೇ ವಚನ ಒಂದ್ಸರಿ ನೋಡೋಣ. 17ನೇ ವಚನದಲ್ಲಿ ಏನಿದೆ? 17:10-13 ವಚನ. ಆಗ ತನ್ನ ಶಿಷ್ಯರು ಏಲಿಯನು 9ನೇ ವಚನದಿಂದ ಓದೋಣ. ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ, ನೀವು ಈಗ ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ಏನಂತೆ? ಇನ್ನೊಂದ್ಸರಿ ಸಂದರ್ಭ ನಿಮಗೆ ಗುರುತು ಮಾಡಲಿಕ್ಕೆ 9ನೇ ವಚನ ಓದ್ತಾ ಇದ್ದೀನಿ. ಯಾವ ಸಂದರ್ಭ? ಆ ಸಂದರ್ಭ ಏನಂತಂದರೆ, ಅವರು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ, ಅಂದರೆ ದೇವರ, ಅಂದರೆ ಯೇಸು ಸ್ವಾಮಿಯ ಒಂದು ದರ್ಶನವನ್ನು ನೋಡ್ತಾರೆ. ನೋಡಿದಾದ ಮೇಲೆ ದೇವರು, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ನೀವು ಯಾರಿಗೂ ಹೇಳಬೇಡ್ರಿ. ಇಲ್ಲಿ ಏನು ನಡೆದಿದೆಯೋ, ಇವಾಗ ನೀವೇನು ನೋಡಿದ್ದೀರೋ ಇದನ್ನು
ಮನುಷ್ಯಕುಮಾರನು ಸತ್ತು 3ನೇ ದಿನ ಪುನರುದ್ಧಾನ ಆಗ್ತಾನಲ್ಲ, ಅಲ್ಲಿಯವರೆಗೂ ನೀವು ಯಾರಿಗೂ ಹೇಳಬೇಡ್ರಿ ಅಂತ ಹೇಳುತ್ತಾ ಹೇಳ್ತಾರೆ. ಹೇಳಿದಾದ ಮೇಲೆ ತನ್ನ ಶಿಷ್ಯರು ಅಂದ್ರೆ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂಥ ಶಿಷ್ಯರು ಏನಂತ ಹೇಳ್ತಾ ಇದ್ರು ಅಂದ್ರೆ, ಅವಾಗ ಡೌಟ್ ಬರುತ್ತೆ ಅವರಿಗೆ. ಏಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ. ಅಂದ್ರೆ ಅವರಿಗೆ ಈ ಮಲಾಕಿ ಗ್ರಂಥ ಜ್ಞಾಪಕ ಬಂತು. ಅಂದ್ರೆ ಇವರು ಯೇಸು ಸ್ವಾಮಿಯನ್ನು ಗುರುತಿಡಿದ್ರು ಅವಾಗ. ಅಂದ್ರೆ ಈತನು ದೇವರು ಏನು, ಈತನು ನಿಜವಾಗ್ಲೂ ದೇವರೇ ಅಂತ ಅಲ್ಲಿದ್ದಂಥ ತನ್ನ ಶಿಷ್ಯರು ಗುರುತಿಡಿದು ಕೇಳ್ತಾ ಇದ್ದಾರೆ. ಅಂದ್ರೆ ಏಲಿಯನ್ಗಿಂತ ಮೊದಲೇ ದೇವ್ರು ಬಂದ್ಬಿಟ್ಟಿದ್ದಾರಲ್ಲ ಅನ್ನುವ ಡೌಟು ಅವರಲ್ಲಿ. ಅವಾಗ ಕೇಳ್ತಾ ಇದ್ರು, ಫಸ್ಟ್ ಏಲಿಯನ್ ಬರ್ತಾನೆ ಅಂತ ಹೇಳಿದ್ರು ಅಲ್ವಾ, ಆದ್ರೆ ನೀವೇ ಬಂದಿದ್ದೀರಿ ಮೊದಲು ಅನ್ನುವಂಥ ಆಲೋಚನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಆ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡಿ, ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ಏಲಿಯನು ಬರುವುದು ನಿಜ, ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಏಲಿಯನು ಬಂದು ಹೋದನು. ಏನಂತೆ? ಏಲಿಯನು ಬಂದು ಹೋದನು. ಯೇಸು ಸ್ವಾಮಿಯೇ ಹೇಳ್ತಾ ಇರುವಂಥದ್ದು. ಏಲಿಯನು ಬಂದನು ಹೋದನು, ತನ್ನ ಕೆಲಸವನ್ನು ಮುಗಿಸ್ಕೊಂಡು ಆತನು ಹೋದ್ನು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಇಲ್ಲಿಯೂ ಕೂಡ. ಹಾಗೆ ನೋಡೋದಾದ್ರೆ, ಬಂದು ಹೋದನು, ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು. ಅವನಿಗಾದಂತೆ ಮನುಷ್ಯಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು. ಆಗ ಸ್ನಾನಿಕನಾದ ಯೋಹಾನನ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳ್ಕೊತಾ ಇದ್ದಾರೆ. ಇವಾಗ ಯೇಸು ಸ್ವಾಮಿ ಹೇಳಿದ್ರು, ಓಹೋ, ಅಂದ್ರೆ ಬರತಕ್ಕ ಏಲಿಯ ಯೋಹಾನನೇನಾ ಅಂತ ತಿಳ್ಕೊಳ್ತಾ ಇದ್ದಾರೆ. ಯೇಸು ಸ್ವಾಮಿ ಈ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದಾರೆ, ಆ ಬರತಕ್ಕ ಏಲಿಯ ಯೋಹಾನನೇ ಅಂತ ಬಹಳ ಸ್ಪಷ್ಟವಾಗಿ ಅಲ್ಲಿ ಇನ್ನು ಯಾವ ಒಂದು ಇದಿಲ್ಲ, ಬಹಳ ಕ್ಲಿಯರ್ ಆಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗೆಯೇ ಯೇಸು ಸ್ವಾಮಿ ಹೇಳಿದ್ದಾಯ್ತಲ್ಲ, ಈಗ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 8ನೇ ವಚನದಿಂದ ನೋಡೋಣ. ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಮೇಲುಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆಯೇ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನ ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರು ಅವರ ದೇವರಾಗಿರುವ ಕರ್ತನು ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠವಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯಾರು? ಗಬ್ರಿಯೇಲನು ಆದಂತಹ ದೂತ ಜಕರಿಯನಿಗೆ ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ. ಇಲ್ಲಿ ನೋಡಿ ಸ್ಪಷ್ಟವಾಗಿ ಅವನು ಆತನ ಮುಂದೆ ಅಂದರೆ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ. ಯಾರ ಗುಣಶಕ್ತಿಗಳಿಂದ? ಏಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ. ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ
ಹಠವಿಡದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು. ನಾನು ಹೇಳ್ತಾ ಇಲ್ವಲ್ಲ ಇದನ್ನ, ನಾ ಹೇಳ್ತಾ ಇಲ್ಲ. ಅಲ್ಲಿ ಹೇಳಲ್ಪಟ್ಟಿರುವ ಪ್ರವಾದಿಯ ಕುರಿತು ಲೂಕನು ತನ್ನ ಸುವಾರ್ತೆಯಲ್ಲಿ ಹೇಳ್ತಾ ಇರುವಂಥದ್ದು. ಜಕರಿಯನಿಗೆ ಗಬ್ರಿಯಾಲನಾದ ದೂತ ಬಂದು ದರ್ಶನ ಕೊಟ್ಟು ಹೇಳ್ತಾ ಇರುವಂಥದ್ದು. ನೀವು ಇನ್ನೊಂದು ವಚನವನ್ನು ತೋರಿಸ್ತೀರ, ಅದು ನನಗೆ ಗೊತ್ತಿದೆ. ಏನದು ಅನ್ನೋದಾದ್ರೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಈ ವಚನವನ್ನ ತೋರಿಸ್ತಾರೆ ನೋಡಿ. ಅಲ್ಲಿದ್ದಂತಹ ಕೆಲವರು ಯೋಹಾನನ್ನ ಕೇಳ್ತಾರೆ. ಏನಂತ ಕೇಳ್ತಾರೆ? 20ನೇ ವಚನದಿಂದ ಕೇಳ್ತಾರೆ. 19ನೇ ವಚನದಿಂದ ಓದೋಣ ನೋಡಿ. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ, ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಏಲಿಯನೋ? ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೀನು ಯಾರು? ಕ್ರಿಸ್ತನಲ್ಲದಿದ್ದರೆ ನೀನು ಯಾರು? ಏಲಿಯನೋ ಅಂತ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಆತನೇನು ಹೇಳ್ತಾ ಇದ್ದಾನೆ? ಅಲ್ಲ ನೋಡಿ ಎಂದು ಅವರು ಕೇಳಲು ಅಲ್ಲವೆಂದನು. ಏನಂತೆ? ಅಲ್ಲವೆಂದನು. ನಾನು ಏಲಿಯನಲ್ಲ ಅಂತ ಯೋಹಾನನು ಹೇಳ್ತಾ ಇದ್ದಾನೆ, ಸ್ನಾನಿಕನಾದ ಯೋಹಾನನು. ಇಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ಅವನೇ ಬರತಕ್ಕ ಏಲಿಯನು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೀವು ಆತನನ್ನು ಗುರುತಿಡಿಲಿಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಯೋಹಾನನ್ನ ನೋಡಿದ್ರೆ ನಾನು ಏಲಿಯನಲ್ಲ ಅಂತ ಇದ್ದಾನೆ. ಗಬ್ರಿಯೇಲನ ದೂತನು ಕೂಡ ಅದನ್ನು ಹೇಳ್ತಾ ಇದ್ದಾನೆ, ಈತನೇ ಏಲಿಯನು ಅಂತ. ಗಬ್ರಿಯೇಲ ದೂತನು ಕೂಡ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆದರೆ ಯೋಹಾನನು ಮಾತ್ರ ಇಲ್ಲ ಅಂತಾನೆ, ನಾನು ಏಲಿಯನಲ್ಲ ಅಂತ ಇದ್ದಾನೆ. ಇದನ್ನ ನೀವು ಹಿಡ್ಕೊಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಅಲ್ಲಿ ಅವ್ರು ಕೇಳ್ತಾ ಇರುವಂಥದ್ದು ಏನಂತಂದ್ರೆ, ನಮಗೆ ಏಲಿಯನು 2ನೇ ಅರಸುಗಳು 2ನೇ ಅಧ್ಯಾಯ ಅಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ವಾಕ್ಯ ನಮ್ಗೆ ಏನು ಕಾಣಿಸುತ್ತೆ ಅಂತಂದ್ರೆ, ಯೆಹೋವನು ಏಲಿಯನನ್ನು ಸುಳುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಸೇರಿಸುವ ಸಮಯ ಬಂದಾಗ ಅಂತ. ಅಂದರೆ ನಮಗೆ ನಾವು ಬೈಬಲ್ ಎಲ್ಲ ಹುಡುಕಿದ್ರು ಏಲಿಯ ಆತನ ಸತ್ತಂಗೆ ಅಥವಾ ಆತನಿಗೆ ಸಮಾಧಿ ಇದ್ದಂಗೆ ನಮಗೆ ಕಾಣಿಸೋದಿಲ್ಲ. ಅಂದರೆ ಸುಳುಗಾಳಿಯ ಮುಖಾಂತರ ದೇವರು ಎತ್ಕೊಂಡು ಹೋಗಿದ್ದಾನೆ. ಎಲ್ಲರೂ ಸಾಧಾರಣವಾಗಿ ಸತ್ತ ಹಾಗೆ ಏಲಿಯನ ಮರಣದ ಕುರಿತು ಇಲ್ಲಿಲ್ಲ, ಅಥವಾ ಆತನ ಸಮಾಧಿಯು ಕೂಡ ನಮಗೆ ಕಾಣಿಸೋದಿಲ್ಲ. ಯಾಕಂತಂದರೆ ಆತನ ಸುಳುಗಾಳಿಯ ಮುಖಾಂತರ ದೇವರು ತಗೊಂಡೋಗಿದ್ದಾನೆ ಅಂತ ನಮಗೆ ಇಲ್ಲಿ ಈ ಲೇಖನಗಳು ಹೇಳ್ತಾ ಇದ್ದಾವೆ. ಹಾಗಿರುವಾಗ ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಅವರು ಕೇಳಿರುವಂಥದ್ದು, ಆ ಏಲಿಯನೇನಾ? ಅಂದರೆ ಶರೀರವಾಗಿ ದೇವರು ಕರ್ಕೊಂಡೋಗಿ ಮತ್ತೆ ಈಗ ತಗೊಂಡ್ಬಂದಿದ್ದಾರಾ? ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಆ ಏಲಿಯ ಅಲ್ಲ, ಆ ಶರೀರ ಅಲ್ಲ ಅಂತ ಯೋಹಾನನು ಹೇಳ್ತಾ ಇದ್ದಾನೆ. ಈತನಲ್ಲಿರುವಂತಹ ಆತ್ಮ ಯೇಸು ಸ್ವಾಮಿಗೆ ಗೊತ್ತಲ್ಲ, ಗಬ್ರಿಯೇಲನಿಗೆ ಗೊತ್ತಲ್ಲ, ಇವನು ಶರೀರದಲ್ಲಿದ್ದಾನೆ. ಇವನು ಯಾರು ಅನ್ನೋದು ಯೇಸು ಸ್ವಾಮಿಗೆ ಗೊತ್ತು. ಇವನು ಯಾರು ಅನ್ನೋದು ಗಬ್ರಿಯೇಲನ ದೂತನಿಗೆ ಗೊತ್ತು. ಸೊ ಹಾಗಾಗಿ ಅವರು ಸಾಕ್ಷಿ ಕೊಡ್ತಾ ಇದ್ದಾರೆ ಈತನ ಯಾರು ಅಂತ. ಈತನೇ ಕಡೆಯ ಪ್ರವಾದಿ ಅಂತ ಕೂಡ ಯೇಸು ಸ್ವಾಮಿ ಹೇಳಿದ್ದಾರೆ. ಮತ್ತೆ ಮತ್ತೆ ಬರ್ತಾನೆ, ಏಲಿಯ ಬರ್ತಾನೆ, ಆ ಏಲಿಯ ಇವನೇ. ಈ ಜೋಸೆಫ್ ಅನ್ಯಾರೇ ಅಲ್ಲ, ಈತನ ಹೋದ ಮೇಲೆ ಇನ್ನೊಬ್ಬನು ಕೂಡ ಬರ್ತಾನೆ. ಈ ಥರ ಜನರು, ಬಹಳಷ್ಟು ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ನಮಗೆ ವಾಕ್ಯದ ಆಧಾರಗಳು ಬೇಕಾಗಿದೆ ಇಲ್ಲಿ. ಸೊ ಹಾಗಾಗಿ ತಾವು ದಯವಿಟ್ಟು ನೀವು ಪ್ರಶ್ನೆಗಳನ್ನು ಕೇಳಿ,
ನಾನು ಉತ್ತರಿಸ್ತೀನಿ. ನನ್ನನ್ನು ಬಾಯಿ ಮುಚ್ಚಿಸ್ಬೇಕು ಅಂತ ಅಂದ್ಕೋಬೇಡಿ. ಹಾಗೆ ಇನ್ನೊಬ್ಬ ಸಹೋದರನು ಕೂಡ ಒಂದು ವಾಕ್ಯವನ್ನು ತೋರಿಸಿ ವಾಟ್ಸಪ್ ಮಾಡಿದ್ದಾನೆ. ವಾಕ್ಯವನ್ನು ತಿಮೋತಿನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6-7 ವಚನಗಳನ್ನು ಕೋಡ್ ಮಾಡಿ ನನಗೆ ವಾಟ್ಸಪ್ ಮಾಡಿದ್ದಾನೆ. ಅಂತಂದರೆ ಅದಕ್ಕೆ ವಿವರಣೆ ಕೊಡ್ತೀನಿ. ಅದು ಯಾವ ಸಂದರ್ಭದಲ್ಲಿ ಅಲ್ಲಿ ಪೌಲನು ತಿಮೋತಿನಿಗೆ ಬರೆದಿದ್ದಾನೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮದು ಏನೇ ಪ್ರಶ್ನೆಗಳಿದ್ರೂ ಕೂಡ ನೀವು ಪ್ರಶ್ನೆ ಮಾಡಿ. ಇನ್ನೂ ಮುಖ್ಯವಾಗಿ ಕೆಲವೊಂದು ಸೇವಕರ ಜೊತೆ ಒಂದು ಪ್ರೀತಿಪೂರ್ವಕವಾದ ಚರ್ಚೆಗಳು ಕೂಡ ಸಾಧ್ಯವಾದರೆ ಆದಷ್ಟು ಬೇಗನೆ ಆ ಒಂದು ಏರ್ಪಾಟಲ್ಲಿದ್ದೀವಿ. ಪ್ರೀತಿಪೂರ್ವಕವಾದ ಚರ್ಚೆಗಳು ಇನ್ನು ಮುಂದೆ ಇರ್ತವೆ. ಅನೇಕ ದೈವ ಸೇವಕರುಗಳನ್ನು ಯಥಾರ್ಥವಾಗಿ ಸೇವೆ ಮಾಡುವಂಥ ವ್ಯಕ್ತಿಗಳೊಂದಿಗೆ ಚರ್ಚೆಗಳಿರ್ತವೆ. ಪ್ರತಿಯೊಬ್ಬರು ನಮ್ಮ ವಿಡಿಯೋಗಳನ್ನು ನಿಮ್ಮ ಎಲ್ಲ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಇನ್ನು ಮುಂದೆ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು.